ಮಾಡೋದಕ್ಕಿಂತ ಜಾಸ್ತಿ ಬಿಟ್ಟಿನಿ. ಯಾರು ಇರಲಿಲ್ಲ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವೀಡಿಯೋನ ಎಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಅಂದರೆ KSRTC ಬಸ್ನಿಂದ, ಅದು ಗೊರಗುಂಟೆಪಾಳ್ಯದಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಡನ್ನಾಗೆ ಬೆಂಗಳೂರಿಗೆ ಬಂದ್ವಿ. ಏನಕ್ಕೆ ಬಂದ್ವಿ? ಯಾರಿಗೂ ಒಬ್ಬರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಬಂದಿದ್ದೀವಿ. ನಾವು ಹೋಗೋದು ಅವಳಿಗೆ ಗೊತ್ತಿಲ್ಲ. ಈಗ ಸರ್ಪ್ರೈಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ರಿಯಾಕ್ಷನ್ ನೋಡಬೇಕು ಹೆಂಗಿರುತ್ತೆ ಅಂತ. ಸೊ ನಾವು ಯಾರಿಗೆ ಸರ್ಪ್ರೈಸ್ ಮಾಡೋಕೆ ಹೋಗ್ತಾ ಇದ್ದೀವಿ, ಯಾಕೆ ಸರ್ಪ್ರೈಸ್ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತ ನಾನು ಮುಂದೆ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನಾವಿವತ್ತು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಸರ್ಪ್ರೈಸ್ ಮಾಡೋಣ. ಒಬ್ರದ್ದು ಬರ್ಡೇ ಇದೆ. ಸೊ ಯಾರ್ದು ಏನು ಅಂತ ಮುಂದೆ ನೋಡಿ ಹೇಳಿದ್ನಲ್ವ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಈಗ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬಟ್ ಅವರಿಗೆ ಆದರೆ ಸ್ವಲ್ಪ ಕ್ಲೂ ಇದೆ. ಏನು ಕ್ಲೂ ಅಂತ ಅಂದರೆ ಅವ್ರು ನಮ್ಮನ್ನು ಇನ್ವೈಟ್ ಮಾಡಿದ್ರು, ಬನ್ನಿ 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 ಅಂತ ಫುಲ್ಲು ಫೋರ್ಸ್ ಮಾಡಿದ್ರು, ಬನ್ನಿ ಅಂತ. ಬಟ್ ಆದರೆ ನಾವು ಬರ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಸೊ ಬರಲ್ಲ ಅಂದ್ಕೊಂಡೇ ನೋಕಿದ್ವಿ. ಬಟ್ ಆದರೆ ನಾಳೆ ಹೋಗ್ಬೇಕಿತ್ತು ಆ್ಯಕ್ಚುಲಿ, ನಾಳೆ ಬೆಳಗ್ಗೆ. ಬಟ್ ಆದರೆ ನಮ್ಮೂರಿಂದ ಬೆಂಗಳೂರು ಎಲ್ಲಿ ತನಕ ಹೋಗ್ಬೋದು, ಬೆಳಗ್ಗೆ ಬರಬೇಕು ಅಂದರೆ ಮಧ್ಯಾಹ್ನನೇ ಆಗೋಗ್ಬಿಡುತ್ತೆ. ಸೊ ಅದು ಆಗಲ್ಲ ಅಂದ್ಕೊಂಡು ಪ್ಲ್ಯಾನು ಇವತ್ತೇ ಹೋಗ್ಬಿಡೋಣ ಅಂತ ಇವತ್ತೇ ಬಂದಿದ್ದೀವಿ. ಪ್ಲ್ಯಾನ್ ಹೇಗೆ ಎಕ್ಸಿಕ್ಯೂಟ್ ಅಂದರೆ ಸ್ವಲ್ಪ ಡೌಟ್ ಇದೆ. ಇವತ್ತು ಬರ್ಬೋದೇನೋ ಅನ್ನೋ ಥರ ಒಂದಷ್ಟು ಇರುತ್ತೆ. ಬಟ್ ಬರ್ತೀವಿ ಅನ್ನೋದು ಕನ್ಫರ್ಮೇಷನ್ ಗೊತ್ತಿಲ್ಲ. ಅವ್ರು ಬರಲ್ಲ ಅಂತಲೇ ಹೇಳಿರೋದು, ಕನ್ಫರ್ಮಾಗಿ ಬರಲ್ಲ ಅಂತಲೇ ಅಂದ್ಕೊಂಡಿರ್ತಾರೆ. ಬಟ್ ಈಗ ಹೋಗೋ ಸರ್ಪ್ರೈಸ್ ಕೊಟ್ಟಾಗ ಹೆಂಗೆ ಅನಿಸುತ್ತೆ ನೋಡೋಣ. ಸೌಂಡಿಗೆ ಹೆಂಗೆ ಕೇಳಿಸ್ತಾ ಇರುತ್ತೆ ಗೊತ್ತಿಲ್ಲ. ಸೊ ಲೈಫಲ್ಲೇ ಫಸ್ಟ್ ಟೈಮು ಯಾರಿಗಾದರೂ ಈ ಥರ ಹೋಗಿ ಸರ್ಪ್ರೈಸ್ ಮಾಡ್ತಾಯಿದ್ದೀವಿ ಅಂತಂದರೆ ಇದೇ ಫಸ್ಟು, ಇದೇ ಲಾಸ್ಟ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಲೈಫಲ್ಲಿ ಫಸ್ಟ್ ಟೈಮ್ ಇದೇನೆ ಸರ್ಪ್ರೈಸ್ ಅನ್ನೋದೇ ಇದು ಫಸ್ಟು. ಯಾರಿಗೂ ಇಲ್ಲಿ ತನಕ ಸರ್ಪ್ರೈಸ್ ಆಗಿ ಏನೋ ಕೊಡಿಸಿದ್ದೀವಿ ಅನ್ನೋದಿಲ್ಲ, ಸರ್ಪ್ರೈಸ್ ಮಾಡಿದ್ದೀವಿ ಹೋಗಿ ಅನ್ನೋದಿಲ್ಲ, ಏನೂ ಇಲ್ಲ. ಫಸ್ಟ್ ಟೈಮ್ ಇದು ಸರ್ಪ್ರೈಸ್ ಅಂತಾನೇ. ಸರ್ಪ್ರೈಸ್ ಅನ್ನೋದೇ ಫಸ್ಟ್ ಟೈಮು ನಮ್ಮ ಲೈಫಲ್ಲಿ. ಸೊ ಹಾಗಾಗಿ ನನಗೇನು ಅನಿಸ್ತು ಅಂದರೆ, ಸೊ ನಾನು ಹೋದ್ರೂ ಒಬ್ರು ಯಾರೋ ಖುಷಿ ಆಗ್ತಾರೆ, ಮತ್ತು ನನ್ನನ್ನು ನೋಡಿ ಯಾರೋ ಒಬ್ರು ಸರ್ಪ್ರೈಸ್ ಆಗ್ತಾರೆ ಅಂದರೆ ಅದೊಂಥರ ಗ್ರೇಟ್ ಅಲ್ವಾ. ಸೊ ನನ್ನನ್ನು ನೋಡಿ ಯಾರೋ ಒಬ್ರು ಆಗ್ತಾ ಇದ್ದಾರಲ್ಲಪ್ಪ ಅನ್ನೋ ಖುಷಿಗೆ ಬಂದೆ ಅಷ್ಟೇ. ಸೊ ಇಷ್ಟ ಆಗಿತ್ತು ಇವತ್ತಿನ ಕತೆ. ಈ ಥರ ನಡೀತಾ ಇದೆ ಇವತ್ತಿನ ಕತೆ, ಈಗಿನ ಕತೆ. ಸೊ ಈಗ ಬಸ್ಸಲ್ಲಿ ಅಕ್ಕ ಇಲ್ಲಿ ಕೂತವ್ರೆ ಮಗನ ಜೊತೆಗೆ. ಅವ್ನು ಯಾಕೆ ಕರ್ಕೊಬಂದ್ರೋ ಗೊತ್ತಿಲ್ಲ. ಬೇಡ ಅಂದ್ರು ಈತನನ್ನು ಕರ್ಕೊಬಂದ್ರಿ. ಫಸ್ಟ್ ಟೈಮ್ ನಮ್ಮ ಈತನನ್ನ ಅಂದರೆ ಎಲ್ಲೋದ್ರೂ ನಾವೆಲ್ಲೂ ಕರ್ಕೊಂಡು ಹೋಗಲ್ಲ ನಮ್ಮ ಪಾಪುನ. ಏಕೆಂದರೆ ಮಕ್ಕಳನ್ನ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಹಾಡು ಹೇಳ್ರಿ ಕೂತ್ಕೊಂಡು ಅಂತ ಬಿಟ್ಬಿಡ್ತೀವಿ ಮನೆ ಹತ್ರ. ನಾಟ್ ಕರ್ಕೊಂಡು ಹೋಗ್ಬಾರ್ದು ಅಂತಲ್ಲ, ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಹೊರಗಡೆ ಕರ್ಕೊಂಡು ಹೋದರೆ. ಸೊ ಅವರು ಒಂದು ಏಜ್ಗೆ ಅಂತ ಬರಬೇಕು. ಅವರು ಆರಾಮಾಗೆ ನಡೀತೀವಿ, ಆರಾಮಾಗಿ ಇರ್ತೀವಿ ಅನ್ನೋವಂಥದ್ದು ಒಂದಿದ್ರೆ ಹೊರಗಡೆ ಕರ್ಕೊಂಡು ಹೋಗಬೇಕು. ಚಿಕ್ಕ ಮಕ್ಳನ್ನ ಕರ್ಕೊಂಡೋಗಿ ಅವ್ರನ್ನ ಸಂಭಾಳಿಸೋದು ತುಂಬಾ ಕಷ್ಟ ಹೊರಗಡೆ ಕರ್ಕೊಂಡು ಹೋದರೆ. ಇಲ್ಲಿಗೆ ಅಂತಲ್ಲ, ಎಲ್ಲಿಗೂ ನಾವು ಕರ್ಕೊಂಡು ಹೋಗಲ್ಲ. ಬಟ್ ಇವತ್ತು ಕರ್ಕೊಂಬಂದಿದ್ದಾರೆ. ಸೊ ಅವ್ನು ಎಷ್ಟೆಲ್ಲ ಟಾರ್ಚರ್ ಮಾಡ್ತಾನೆ ಅಂತ ದೇವರೇ ಗೊತ್ತಿಲ್ಲ. ಇಲ್ಲಿ ತನಕ ಸುಮ್ಮನೆ ಮಕ್ಕೊಂಡಿದ್ದಾನೆ. ಆಲ್ರೆಡಿ ಅಲ್ಲಿ ಬಸ್ ಸ್ಟಾಪಲ್ಲಿ ಇಳಿದಾಗ ನನಗೆ ಅದು ಬೇಕು ಇದು ಬೇಕು ಅಂತ ಅಲ್ಲಿ ಕೆಳಗಡೆ ಮಲ್ಗಕ್ಕೆ ಹೋಗಿದ್ದೆ. ಅದು ಏನು ಮಾಡ್ತಾನೆ, ಇಲ್ಲಾಂದರೆ ನಾನು ಇಲ್ಲೇ ಕೂತ್ಕೊಬಿಡ್ತೀನಿ. ನಾನು ಅದಕ್ಕೆ ಕರ್ಕೊಬರಲ್ಲ, ಮಕ್ಳನ್ನ ಕರ್ಕೊಬರಬಾರ್ದು ಅನ್ನೋದು ನನಗೆ ಮರ್ಯಾದಿಲ್ಲ. ತಮ್ಮ ಕಾಲಾಗ ಹೊಡಿತಾನೆ, ಕೈಯಾಗ ಹೊಡಿತಾನೆ. ಓಕೆ. ಸೊ ಫೈನಲಿ ಬಂದಾಯಿತು. ಇನ್ನೇನು ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ. ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಒಂಚೂರು ಅಂದರೆ ನಾವು ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ಆದರೆ ಹೋಗ್ತಾ ಇದ್ದೀವಿ ಫೈನಲಿ. ಇನ್ನೇನು ಒಂದೆರಡು ಹೆಜ್ಜೆ ಸ್ವಲ್ಪ ಬೇಗ ಬಂದ್ವಿ. ಬಟ್ ಬೇಗ ಅಂದರೆ ನಾಟ್ ಅಷ್ಟು ಬೇಗ, 1 hour ಒಳಗಡೆ ಅದಕ್ಕಿಂತ ಇಲ್ಲಿಂದ ಸ್ವಲ್ಪ ಬೇಗ ಬಂದಂಗೆ ಆಯ್ತು ಅಷ್ಟೇ. ಸೊ ಆಗ ಇನ್ನೇನು ಒಂದು ಸ್ವಲ್ಪ ಹೊತ್ತು, ಇನ್ನೇನು ಒಂದು 100 ಮೀಟರ್ಸ್ ಇರ್ಬೋದಾ. 100 ಮೀಟರ್ಸ್ ಈಗ ಇಲ್ಲೇ ಇದ್ದೀವಿ, ಹೋಗ್ತಾ ಇದ್ದೀವಿ ಅವ್ರ ಲೇಔಟಲ್ಲಿ ಅವ್ರ ಮನೆ ಹತ್ರ. ಏನು ಫೈನಲಾಗಿ ಈಗ ಅವಳು ನಮಗೆ ಟ್ವಿಸ್ಟ್ ಕೊಟ್ಟಿರಬೇಕು, ಎಲ್ಲರ ಹೋಗಿರಬೇಕು ಅಥವಾ ಗೊತ್ತಿಲ್ಲ ಏನಾದರೂ ಮಾಡಿದರೆ ಮನೇಲಿ ಇರಬಾರ್ದು. ಇವಾಗ ನಮಗೆ ಸರ್ಪ್ರೈಸ್ ಆಗುತ್ತೆ. ಸೊ ನಮಗೆ ಸರ್ಪ್ರೈಸ್ ಆಗುತ್ತೆ, ಅವಳಿಗೆ ಸರ್ಪ್ರೈಸ್ ಆಗುತ್ತಾ ಅಂತ ಕಾದು ನೋಡ್ಬೇಕೀಗ. ನಮಗೂ ಗೊತ್ತಿಲ್ಲ ಅವ್ಳು ಮನೇಲಿ ಇದ್ದಾಳೋ ಇಲ್ವೋ ಅಥವಾ ಎಲ್ಲರೂ ಹೋಗಿದ್ದಾಳೋ ಇನ್ನೇನು. ಈ ಕ್ಷಣ ಸೂಪರ್ ಆಗಿರುತ್ತೆ. ಸೊ ನಮಗೆ ಸರ್ಪ್ರೈಸ್ ಆಗುತ್ತೆ, ಹೊರಗೆ ಹೋಗಬೇಕು ಅಷ್ಟೇ.
ಏನಂದರೆ ನಾವು ಅಂದ್ಕೊಂಡಿದ್ದೀವಿ ಗೊತ್ತೇ ಇರಲ್ಲ ನಾವು ಬರೋದು ಕಂಪ್ಲೀಟಾಗಿ ಸರ್ಪ್ರೈಸ್ ಅನ್ನೋ ಥರ. ಬಟ್ ಆದರೆ ನಮ್ಮಮ್ಮ ಏನಾದರೂ ಹೇಳಿದರೆ ಇನ್ ಕೇಸ್ 100% ಇಲ್ಲಿ ಮುಗಿಸಿರ್ತಾರೆ. ಸೊ ಪ್ಲಾನ್ ಎಲ್ಲ ಅವಳೇ ನಮಗೆ ನಾಟಕ ಆಡೋ ಥರ ಗೊತ್ತೆ ವಾ ಅಂತ ಬರ್ತಾವ್ರು ಹೆಂಗಿದ್ರು ನಾಟಕ ಆಡೋಣ ಆ ಥರ ಆಗೋಗುತ್ತೆ. ಫೈನಲಿ ಇನ್ನೇನು ಹೋಗ್ತಾ ಇದ್ದೀವಿ ಅವ್ರ ಮನೆ ಹತ್ರ. ಹೆಂಗೆ ಅಂದರೆ ಯಾವತ್ತೂ ಸರ್ಪ್ರೈಸ್ ಕೊಟ್ಟಿಲ್ಲಲ್ಲ, ಫಸ್ಟ್ ಟೈಮ್ ಕೊಡ್ತಾಯಿದ್ದೀವಿ. ಸೊ ಎಕ್ಸೈಟ್ಮೆಂಟ್ ಜಾಸ್ತಿ ನಮಗೆ ಇದೆ. ಅವಳಿಗೆ ಹೆಂಗಾಗುತ್ತೆ ಸರ್ಪ್ರೈಸ್, ನಮಗೆ ಸರ್ಪ್ರೈಸು ಕೊಟ್ಟವಲ್ಲ ಅಂತ ಖುಷಿ ಆಗತ್ತೆ. ಸೊ ಬನ್ನಿ. ನನಗೇನು ಭಯ ಅಂದರೆ ಅವಳೇ ಕೆಳಗಿಳಿದು ಬರ್ತಾಯಿದ್ರೆ ಸೊ ಸರ್ಪ್ರೈಸ್ ಆಗಲ್ವಲ್ಲ ಅಂತ ಭಯ ಆಗ್ತಾಯಿದೆ. ಬಂದ್ವಿ ಹೋದ ಕಡೆ ಚಳಿವಾಗ್ತಾನೆ. ಇದಾಳೆ ಮನೆಯಲ್ಲಿ ಎಲ್ಲ ಇಡೋಣ ಕ್ಯಾಮ್ರಾನ ಅಂತ ನೋಡ್ತಾ ಇದ್ದೀನಿ. ಇಲ್ಲಾಂದ್ರೆ ಯಾರನ್ನ ಒಬ್ಬರು ನಿಮ್ಮ ಅಮ್ಮನ ಕೈ ಕೊಡೋಣ, ಕಾಣಿಸಲ್ಲ ಕಣ ಒಂಚೂರು ಇದ್ದಾಗ. ಸೊ ಈಗ ಡೋರ್ ಪಡ್ತಿದ್ದೀವಿ, ನೋಡೋಣ ಮನೇಲಿ ಈ ಥರ ಇಲ್ಲ ನನಗಂತ ಗೊತ್ತಿಲ್ಲ. ಯಾಕೆ ಸೊ ನಿಜ ಗೊತ್ತಿಲ್ವಾ? ನಿಜ ಸರ್ಪ್ರೈಸು. ಸೊ ಫೈನಲಿ ಯಾರೂ ಎಲ್ಲೂ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ನಮ್ಮ ಪ್ಲಾನ್ ಹೆಂಗೋ ವರ್ಕೌಟ್ ಆಯಿತು, ಹೆಂಗೋ ಸರ್ ಮಾಡಿದ್ಕೂ ಯೂಸ್ ಆಯಿತು. ಅವಳು ಏನು ಹೇಳಿದ್ಲು ಗೊತ್ತಾ, ಸರ್ಪ್ರೈಸ್ ಆಯ್ತೇನೆ ನಿನಗೆ? ನಿಜವಾಗ್ಲೂ ಸರ್ಪ್ರೈಸ್ ಆಯ್ತು. ನಂಗೆ ಗೊತ್ತೇ ಇಲ್ಲ, ನನಗೆ ಒಂಚೂರು ಕ್ಲೂನು ಇಲ್ಲ ಬರ್ತಾರೆ ಅಂತ. ಅವಳು ಬರೋದಾದ್ರೆ ಒಂದು 3 ಗಂಟೆ ಬೆಳಗ್ಗೆ, ಒಂದು 7:15 ಬಸ್ಗತ್ತಿ ಎಲ್ಲ ಬೇಗ ಬಂದುಬಿಡ್ತಾರೆ, ಅಥವಾ 8 ಗಂಟೆ ಬಸ್ ಹತ್ತಿ. ಸೊ ನಾವು ಲೇಟಾಗಿ ಬಂದ್ವಲ್ಲ, ಅವಳು ಸ್ವಲ್ಪ ಓಕೆ ಬರಲ್ಲ ಇನ್ನು ಅಂದ್ಕೊಂಡು ಫೈನಲ್ ಫಿಕ್ಸ್ ಆಗಿರ್ತಾಳೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಬಿಡು, ಇನ್ನೇನು ಬರಲ್ಲ, ಇಲ್ಲಿ ಎಷ್ಟೊತ್ತಿಗೆ ಬರಂಗಿದ್ರೆ ಅನ್ಕೊಂಡು ಸುಮ್ಮನೆ ಆದೆ. ಈಗ ಸರ್ ನೋಡಲಿ, ನನ್ನನ್ನು ನೋಡಿ ಸರ್ಪ್ರೈಸ್ ಆಗೋರು, ನನ್ನನ್ನು ನೋಡಿ ಖುಷಿ ಆಗೋರು ಇದರಲ್ಲ ಅಮ್ಮ ಖುಷಿಗೆ ಇದೀವಿ. ಬಿಡು ಇನ್ನೇನು ಬರಲ್ಲ, ಬರ್ತಡೆ ಇನ್ನೇನು ಬರ್ತಾಳೆ ಬಿಡು ಅಂತ ನಾನು ಸುಮ್ಮನೆ ಆಗಿದ್ದೆ. ಫೈನಲಿ ಬಂದು ಸರ್ಪ್ರೈಸ್. ಹೌದು, ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೊ ಸರ್ಪ್ರೈಸ್ ಕೊಟ್ಟಿದ್ಕೆ ಇವಾಗ ಏನು ಸರ್ಪ್ರೈಸ್ ಅಂದರೆ ಊಟ ಇಲ್ಲ, ಈಗ ಅಡುಗೆ ಮಾಡಬೇಕು. ಇದನ್ನೇ ಮಾತಾಡ್ಕೊಂಡು ಬರ್ತಾ ಇದ್ವಿ ನಾವು. ಅಂದರೆ ಸರ್ಪ್ರೈಸ್ ಕೊಟ್ಟರೆ ಅವಳು ಅಡುಗೆ ಮಾಡಿರಲ್ಲ, ಹೊಟ್ಟೆಶವಾಗಿರುತ್ತಲ್ಲ ಅಂತ. ಬಟ್ ನಾನು ನೋಡಿ ಅನ್ನ ಉದದ್ಬಿಟ್ಟು ಇದು ನೂತೀನಿ ಡಿಪ್ರೆಷನ್. ಸೊ ಈಗ ಊಟ ಮಾಡ್ತಾ ಇದ್ದೀವಿ ಫೈನಲಿ. ಸ್ಪೆಷಲ್ಲು ಅಲ್ಲ, ಅನ್ನ ಸಾಂಬಾರು ಹಪ್ಪಳ, ಅದೇ ಮತ್ತೆ ಪೂಜೆ ಹಂಗೂ ಸಾಂಬಾರ ಮಾಡಿಟ್ಟವಳಲ್ಲ, ಒಂದೊಂದು ದಿನ ಅಡುಗೆ ಮಾಡಿರಲ್ಲ, ಅದು ಗ್ರೇಟು. ಹೋಟ್ಲಕ್ಕೆ ಬಂದು ತಿಂದು ಎಲ್ಲಿ ಸುಮ್ಮನಾಗಿರ್ತಾಳೋ ಅಂತ ಅನ್ಕೊಂಡ್ವಿ. ಇವತ್ತು ಏನೋ ಒಂದು ತಪ್ಪಲೆ ಸಾರು ಮಾಡಿಕೊಳ್ಳೆ. ಮತ್ತೆ ಅವರಿಬ್ಬರಿಗೆ ಅಷ್ಟು ದೊಡ್ಡದು ಜಾಸ್ತಿ. ಚೆನ್ನಾಗಿ ಸೈಡಿಗೆ ಹಪ್ಪಳ ಇರೋದಕ್ಕೆ ಚೆನ್ನಾಗಿ ಹೋಗ್ತಾ ಇದ್ದೆ. ಸೊ ಈಗ ಫೈನಲಿ ನಾವು ಮನೆಗೆ ಬಂದು ಸ್ವಲ್ಪ ಆಚೆ ಕಡೆ ಬರೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಆದರೆ
ಮಳೆ 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 ಯಾಕೋ ಇಲ್ಲಿ ಮಳೆ ಬರ್ತಾ ಇತ್ತು ಸಂಜೆಯಿಂದ, ಹಾಗಾಗಿ ಬರೋಕ್ಕಾಗಲಿಲ್ಲ. ಈಗ ಫೈನಲಿ ಈಗ ಒಂದು ರೌಂಡ್ ಹಾಕ್ಕೊಂಡು ಏನಾರು ತಿಂದ್ಕೊಂಡು ಜುಡಿಯೋ ಮುಂದೆನೇ ಇದ್ದೀವಿ. ಜುಡಿಯೋ ನೋಡಿಕೊಂಡು ಏನಾದರೂ ನೋಡಿಕೊಂಡು ತಿಂದ್ಕೊಂಡು ಈಗ ಓಡಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಲ್ಲಿಗ ಬರ್ತಾರೆ ಅಂತ ಅಲ್ಲ ಮಾಡ್ತೀನಿ. ಅಟ್ಲೀಸ್ಟ್ ಮನೆಗೂ ಅಲ್ಲೂ ತಿಂತಾರೆ, ಹೊರ್ಗಡೆ ಬಂದಾಗ ಹೊರ್ಗಡೆ ಸರಿ ಬನ್ನಿ ಈಗ ಏನೇನೆಲ್ಲ ತೋರಿಸ್ತೀವಿ. ನಾವಿರೋದೀಗ ಅನಂತ ನಗರಕ್ಕೆ. ಮಗು ಈಗ ಹಿಂಗ್ ಹೋಗ್ತದೆ, ಆ ಮಗುನ್ ಕರ್ಕೊಬರೋದೇ ಒಂದು ದೊಡ್ಡದು. ಸರಿ ನಮ್ಮ ಪಾಪುನ ಹ್ಯಾಂಡ್ಲ್ ಮಾಡೋದೈತಲ್ಲ ಸಿಕ್ಕಾಬಟ್ಟೆ ಕಷ್ಟ. ಅದು ಬರ್ಗರ್ ಅಲ್ಲ, ಅದು ತಿನ್ನೋದಲ್ಲ. ಇಟ್ಲ ಬರ ಬರ್ತೀನಿ ಅಂದಾಗ ಒಂದ್ಸದೆ ಒಂದು ಯಾವಾಗನ್ನ ಜಾಸ್ತಿ ಹಿಂಗೆಲ್ಲ ನೋಡಿದಾಗ ಬಿಲ್ ನೋಡ್ದಿರ ಯಾವಾಗ ತಗೊಂತೀನಿ ನಾನು ಹಂಗೆ ಒಂದೇ ತಗೊಂಬ್ಲಿ. ಬಿಲ್ ನೋಡ್ದಿರ ಯಾವಾಗ ತಗೊಂತೀನಿ ಅನ್ನೋದು. ನೋಡ್ಕವು ಈ ಥರನೇ ಹೇಳಿದ್ ನೋಡು, ಪ್ಯಾಂಟು ಚೆನ್ನಾಯ್ತಲ್ಲ ನನ್ನ ಸೈಜು. ಅಲ್ಲ ಟ್ರೈ ಮಾಡಿ ನೋಡ್ತೀನಿ ಹೆಂಗೆ ಕಾಣಿಸುತ್ತೆ. ನಿನಗೆ ಗೊತ್ತಾಗಲ್ಲ, ನಾನು ಹಿಂಗೆ ನೋಡು ಬೇರೆಯವ್ರು ನೋಡಿದ್ರೆ ಗೊತ್ತಾಗುತ್ತೆ. ಮೇಲೆ ನೋಡ್ಕೊಂಡು ಇಲ್ಲ ಅದು 290 ಇದು 150. ಅವೆಲ್ಲ ಬೇಡ, ನಾನು ಹಾಕಲ್ಲ ಬಾ. ಇದೇನು ಆಫರ್ ಹಾಕಿಲ್ವಾ? ಹಾಂ, ಎಲ್ಲದ್ರ ಮೇಲೆ ಎಲ್ಲ ಹಾಕ್ತಾರೆ. ಚೆನ್ನಾಗಿ ಒಳ್ಳೆ ನನ್ನ ಸೈಜ್ ಎಲ್ಲ ಸಿಗ್ತಾವೆ ಅಂದರೆ ಸೈಜ್ ಸಿಗ್ತಾವಲ್ಲ ಖುಷಿ ಆಗ್ತದೆ. ಅದೇ ಜಾಸ್ತಿ ಕಾಣಿಸುತ್ತಂತ ಕಣೆ. ಪಾಪಲ್ಲಿ ನೋಡು, ಅಲ್ಲಿ ಮುಟ್ಬಾರ್ದು. ರಾಜಿ ಹೇಳು, ನಿಂದು ಬರ್ಡೇ ಶಾಪಿಂಗ್ ಆಯ್ತಾ? ಆಯಿತು. ಆಯ್ತಾ? ನನ್ನ ನೀವು ಬರಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ಬರ್ತೀರಾ ಅಂತ, ಅದಕ್ಕೆ ನೆನ್ನೆ ಹೋಗಿ ಮಾಡ್ಕೊಂಡ್ಬಂದೆ. ಸೊ ಇಲ್ಲಿ ನಾವು ಸ್ಟುಡಿಯೋ ಬಂದರೆ ಏನು ಮಾಡ್ತೀವಿ ಅಂದರೆ ಎಲ್ಲರೂ ನೋಡ್ತಾರೆ, ಅದಕ್ಕೆ ಸುಮ್ಮನೆ ಮಾತಾಡೋ ನಿಮಿಷ. ಹಲೋ, ಪಾಪ ಕೇಳೋರು ಯಾರು ಇರಲಿಲ್ಲ. ಹ್ಞೂ ಕೆಳಗಿರೋದು ಕೊಡಿಸ್ತೀಯ ಪಾಪು? ಪಾಪು 500 ರೂಪಾಯಿ ಅಂತೆ. ಪಾಪು ಯಾವ ಬೇಕಾದ್ರೆ ದುಡ್ಡು ಕೊಡಬೇಕು. ಕಂದ 500 ಚೆನ್ನಾಗಿ ಕಾಣಿಸ್ತಾವು. ನಾನು ನೋಡಿದೆ, ವೈಟ್ ಇತ್ತು, ಮ್ಯಾಕ್ಸಲ್ಲಿ ಇದ್ಬೇಕು ಅವು, ಸಖತ್ತಾಗಿದ್ವು ಕಲೆಕ್ಷನ್. ಹೌದಾ? ಸೇಮ್ ಇದೆ ಥರ ಸ್ಲಿಪ್ಪರ್ಸ್. ನಾನು ಅಲ್ಲಿ ರೇಟ್ ನೋಡಿಲ್ಲ, ಬಟ್ ಸಖತ್ತಾಗಿದ್ವು, ಚೆನ್ನಾಗಿ ಕಾಣಿಸ್ತು. ನಿಶ್ಚು ಹೆಂಗೆ ಚೆನ್ನಾಗಿತ್ತಾ? ಇಂಥದೆಲ್ಲ ತಗೊಳ್ಳಲ್ಲ, ಮ್ಯಾಕ್ಸ್ 499 rupees, 500 rupees ಸ್ಲಿಪ್ಪರ್ ಚೆನ್ನಾಗಿದೆಯಾ? ಸಖತ್ತಾಗೈತೆ. ಕಾಸ್ಟ್ಲಿ ಇದೆ. ಡಿಸೈನ್ ಚೆನ್ನಾಗಿತ್ತು. ಯಾರು ಚೆನ್ನಾಗಿದೆ ಕಣೆ, ಸ್ಲಿಪ್ಪರ್ ಚೆನ್ನಾಗೈತೆ. ಮಾತ್ರ ಐತೆ ಏನೇನೋ ಫಂಕ್ಷನಿಗೆ ಬೇಕಾಗ್ತಾ ಕಣೆ ಅವಳಿಗೆ, ಕಾಲೇಜ್ ಫಂಕ್ಷನ್. ಅವಳಿಗೆ ಹೀಲ್ಸ್ ಬೇಕು. ಅಲ್ಲ ಕಾಲೇಜ್ ಫಂಕ್ಷನ್ಗೆ ಚೆನ್ನಾಗಿ ಕಾಣಿಸುತ್ತೆ ಹೀಲ್ಸಾಗಿ. ಪಾಪಣಿಗಿಡಿ ಜುಡಿಯೋನೇ ಬೇಕಂತೆ, ಕೊಡಿಸು. ಇಲ್ಲಾಂದ್ರೂ ಡ್ರೆಸ್ಗೆಲ್ಲ ಚೆನ್ನಾಗಿ ಕಾಣ್, ಸೀರೆ ಚೆನ್ನಾಗಿದೆ. ಕಾಲೇಜ್ ಫಂಕ್ಷನ್ಸ್ಗೆ ಚೆನ್ನಾಗಿರ್ತವೆ, ರೆಗ್ಯುಲರ್ ಯೂಸ್ಗೇನು ಆಗಲ್ಲ ಹಾಕೊಂಡ್ರು. 1.5 ಮೊಳ ಐತೆ ಅದು. ಚೆನ್ನಾಗಿ ಕಾಣಿಸ್ತದೆ. ನಿಶ್ಚಿತ ಇಲ್ಲಿರ್ತಾ ಇದ್ಲು, ಇವಾಗ ಇಲ್ಲಿರ್ತಾಳೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳು ಮಾತಾಡೋದು ರೆಕಾರ್ಡ್ ಆಗ್ತಾಯಿತ್ತು. ಹ್ಞೂ ಚೆನ್ನಾಗೈತೆ. 2 ಹೆಣ್ಮಕ್ಳು ಬಂದಿಲ್ಲ. ಎಲ್ಲಿ ಬಂದಿದೆಯಾ? 3 ಮೊಳ ಹಾಕೊಂಡ್ರು ಬಂದಿಲ್ಲ. ಒಂಚೂರು ಕಮ್ಮಿ ಇದೆಯಾ? ಬೇಡ 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 ಬೇಡ, ಅದು ಯಾವುದು ಬೇಡ ಬೇಡ. ಕೊಡಿಸ್ತೀಯ? ನಾವು ಎಲ್ಲ ಬೇಕು ಅಂದ್ರೆ ಎಲ್ಲ ಕೊಡ್ಸಲ್ಲ, ಒಂದೇ ಕೊಡ್ಸೋದು. ಯಾವ್ದು ಬೇಕು ಕೊಡಿಸ್ತೀನಿ ಹೇಳಂತೆ. ಕೊಡಿಸ್ತೀಯಾ? ಇದೇ ಮಾತು. ದುಡ್ಡು ಎಲ್ಲಿ ಕಂದ? ಆಗ ತೆಗಿತಾ ನೀರು.
ಪಾಪು ಎಲ್ಲಿಂದ ತೆಗಿತೆ ದುಡ್ಡು? ಹಂಗೆ ಅಲ್ಲಿಂದ ಅಲ್ವಾ? ಮಾಯ ಆಗುತ್ತೆ. ಒಂದಿದ್ದರವರು ಹಿಡ್ಕೊಂಡು ಯಾವ್ದು ನಿನಗೆ ಇಷ್ಟನಾ ಅಂತ? ಅಂದ್ರೆ 4 ಕಲರ್ಸ್ ಬರುತ್ತಲ್ಲ ಅಷ್ಟು. ಪಾಪು ಮುಟ್ಬಾರ್ದು. 4 ಕಲರ್ ಬರ್ತದೆ. ವಿಚ್ ಎವರ್ ಯು ವಾಂಟ್. ಮುಟ್ಬಾರ್ದು. ಅದರಲ್ಲಿ ಮೊಸಳೆ ಉದುರುತ್ತೆ. ಈಗ ಟ್ರೈ ಮಾಡ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಾವೀಗ ಮಾಡಿರ್ತೀವಿ ಅಂದರೆ ಸಾರಿ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿಕೊಂಡು ನೀಟಾಗಿ ಪ್ಲೇನ್ ನೇಲ್ಸ್ನ ಬಿಟ್ಕೊಂಡು ಬರ್ತೀವಿ. ಈಗ ಅದಕ್ಕೆಲ್ಲ ಅಪ್ಲೈ ಮಾಡ್ತೀವಿ. ನೀಟಾಗಿ ಯಾವ್ದು ಬೇಕು ಯಾವ್ದು ಇಷ್ಟ ಆಗತ್ತೋ ಕೈ ಅದು ನೋಡಿ ಅಪ್ಲೈ ಮಾಡ್ತೀವಿ. ಹೋಗ್ಬಿಡ್ತೀವಿ. ಸೊ ದಿಸ್ ಈಸ್ ಈಗ ಅದೇ ನಡೀತಾ ಇದೆ, ಯಾವ್ದು ಹಚ್ಕೊಂಡ್ಲಿ ಅಂತ. ಸೊ ಯಾವ್ದು ಹಚ್ಕೊಳ್ಳೋದ ಅಂತ ಅದೇ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ದೀವಿ. ಬಿಟ್ಟಿ ಸಿಗುತ್ತಲ್ವಾ? ಏನು ಬೇಕೋ ಅದು ಹಚ್ಕೊಂಡು ಹೋಗ್ಬೋದು. ಅಂದರೆ ಬೈಯೂ ಮಾಡ್ತೀವಿ. ಇಲ್ಲ ಇಲ್ಲ, ಬೈ ಮಾಡೋದಕ್ಕಿಂತ ಜಾಸ್ತಿ ಬಿಟ್ಟಿನಿ. ಯಾವ್ದು ಹಚ್ಕೊಂಡ್ಲೆ? ನಾನು ಇದೇ ಹಚ್ಕೊಂಡ್ಲಿ ಕಡೆ ಯಾ ಹಂಗಿದೆ ಚೆನ್ನಾಗಿ ಕಾಣಿಸ್ತಿಲ್ಲ. ಇಲ್ಲ ಅಂತೀಯ? ಚೆನ್ನಾಗಿ ಕಾಣಿಸ್ತದೆ. ಎಂದು ಮಾಡಲ್ವ ಈ ಥರ? ಮಾಡ್ತೀನಿ, ಒಂದೊಂದು ಬೆಳಿಗ್ಗೆ ಒಂದೊಂದು ಇಸ್ಕೊಂಡು. ನಾವು ರುಚಿ ಥರ ನಾವು ಮನೇಲಿ ಕೂತು ಕೂತು ಬೇಜಾರಾಗುತ್ತೆ. ಹಿಂಗೆ ಅಡ್ಡಾಡ್ಕೊಂಡು ಹಿಂಗೆ ಏನಾರ ಒಂದು ಮಾಡ್ಕೊಂಡು ಫ್ರೀಯಾಗಿ. ಸೊ ನೋಡಿ, ನಾವು ಬರೀ ಹೆಚ್ಕೊಳ್ತಾ ಇಲ್ಲ, ಬೈ ಕೂಡ ಮಾಡ್ತಾ ಇದ್ದೀವಿ. ಆಯಿತಾ? ಈಗ ಮೋಮೋಸ್ ತಿಂತಾ ಇದ್ದೀವಿ. ಮೋಮೋಸ್ ಅಲ್ಲಿ ಆ ಕಡೆ ಪಾನಿಪುರಿ, ಈ ಕಡೆ ನಾನು ಮೋಮೋಸ್. ಏನೋ ಮಾಡುವ ತಿನ್ನಕ್ಕ. ಸೊ ಈಗ ದಹಿಪುರಿ ಟೇಸ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ದಹಿಪುರಿ ಅಂತೂ. ಸೊ ದಹಿಪುರಿ ಅಂದರೆ ದಹಿಪುರಿ ಮೋಮೋಸು ಕೊಡಿ. ನಮ್ಮ ಫ್ರೆಂಡು ದಹಿಪುರಿ ನನ್ನ ಫೇವ್ರೇಟ್ ಆಯ್ತಾ. ಮೊಸರು ಮೊಸರು ನೆಕ್ಸ್ಟ್ ನೋಡೋ ಮೊಸರು ಚೆನ್ನಾಯ್ತಲ್ಲ? ಸಕ್ಕರೆ ಇರ್ತದೆ. ಭಾಳ ಇಷ್ಟ ಇರ್ತದೆ ದಹಿಪುರಿ ತಂಡ ಅಲ್ರಿ. ಪಾನಿಪುರಿನೂ ಚೆನ್ನಾಗಿರುತ್ತೆ, ದಹಿಪುರಿನೂ ಚೆನ್ನಾಗಿರುತ್ತೆ. ನಮ್ಗೆ ಆಲ್ಮೋಸ್ಟ್ ಇಲ್ಲಿ ಬಂದಾಗೆಲ್ಲ ಇಲ್ಲ ತಿಂತೀವಿ. ನಾನು ಜಾಸ್ತಿ ಇಲ್ಲ. ಫೈನಲಿ ಈಗ ಏನು ಮಾಡಿದ್ವಿ ಅಂತೆ ನೈಟ್ ಏನಾದರೂ ಮಾಡೋಣ ಬಲೂನ್ ಡೆಕೋರೇಷನ್ ಅಂದರೆ ಸಿಂಪಲ್ಲಾಗಿ, ನಾಟ್ ಲೈಕ್ ದಟ್ ಗ್ರ್ಯಾಂಡಾಗಿ ಎಲ್ಲ. ನಾವೇ ಸುಮ್ಮನೆ ಏನಾದರೂ ಸಿಂಪಲ್ಲಾಗಿ ಮಾಡಿಬಿಟ್ಟು ಸರ್ಪ್ರೈಸ್ ಕೊಡೋಣ 12 ಗಂಟೆಗೆ ಬಂದೆ ಬಲೂನೆಲ್ಲ ತೊಗೊಳ್ಳೋಣ ಅಂತ ತೊಗೊಳಕ್ಕೆ ಬಂದಿದ್ದೀವಿ. ಅವರಲ್ಲಿ ಆ ಕಡೆ ಮೋಮೋಸ್ ತಿಂತಾಯಿದ್ರು, ಅವ್ರನ್ನೆಲ್ಲ ಬಿಟ್ಟು ಈ ಕಡೆ ಬಂದ್ವಿ ಪಾನಿಪುರಿ ತಿಂತಾಯಿದ್ರು. ಸೊ ಯಾ ಬನ್ನಿ, ದಿಸ್ ಈಸ್ ಸರ್ಪ್ರೈಸ್. ಅವಳಿಗೆ ನೋ ಐಡಿಯಾ. ಸೊ ಯಾ ನೋಡೋಣ, ಹೋಗಿ ಅದು ನೀ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಏನು ಅಂತ ಕೇಳಿದೆ, ನಿನಗೆ ತಂದಿದ್ದೀನಿ, ನಿನಗೆ ಅಲ್ಲ ಇವ್ರಿಗೇನೋ ಬೇಕು ಮೇಕಪ್ಪು ಅಂತ ಹೇಳಾರ. ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಎಲ್ಲ ಕುತ್ಕೋಬಾ. ಅಲ್ಲಿಂದ ಪಾನಿಪುರಿ ಕೂಡ ಹೀಗೆ ಬೈತಾರೆ ತಿನ್ನೋಣ ಅಂತ. ನಿಶ್ಚಿತ ನಿಮ್ಗೆ ಯಾವ್ದು? ನಿಮ್ಗೆ ಬಟರ್ ಫ್ರೂಟಾ? ಇಲ್ಲಿ 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 ಬಾ. ಒಂದು ಬಟರ್ ಯಾವುದೇ ಕಲರ್ ಜ್ಯೂಸು ನೀ ಹೇಳಿದ ಕಣೆ. ಚೆನ್ನಾಗ ಜ್ಯೂಸು. ನಾನು ಬಟರ್ ಫ್ರೂಟು, ನಾನು ಅವಳು ಬೈಟು. ಅವಳಿಗೆ ಇಷ್ಟ ಇಲ್ಲ ಬೈಟು ತಗೊಂಡು, ಅವಳಿಗೆ ಫುಲ್ ಕುಡಿಯೋಕ್ಕೆ ಇಷ್ಟ. ಬಟ್ ಆದರೆ ಈಗ ಹೋಗಿ ಸ್ವಲ್ಪನಾದ್ರು ಊಟ ಮಾಡಬೇಕಲ್ಲ, ಅದಕ್ಕೆ ಬೈಟು. ಅವರು ಒಂದೊಂದು ಮ್ಯಾಂಗೋ. ಅದು ನಮ್ಗೆ ಇದಕ್ಕೆ ಚೆನ್ನಾಯ್ತಾ ಜ್ಯೂಸು? ಇತಾನು ಫುಲ್ಲು. ಈತನು ಚೆನ್ನಾಯ್ತಾ? ಆರ್ಟ್ ಸ್ವಲ್ಪ ಉದ್ದ ಆಯ್ತು. ರಾಜಿ ಇದಳು ಹ್ಯಾಪಿ ಬರ್ಡೇ ರಾಜಿ. ಹ್ಯಾಪಿ ಬರ್ಡೇ ರಾಜಿ. ಯಾರನ್ನ ವಿಶ್ ಮಾಡಿದ್ರಾ ಜೀವನದಾಗ ಇಷ್ಟ? ಹ್ಯಾಪಿ ಬರ್ಡೇ ಟು ಯು ರಾಜಿ. ಎದ್ ಬರಲಿ ಮಮ್ಮಿ ಬತ್ತಿ ನೀನು. ಹ್ಯಾಪಿ ಬರ್ಡೇ ಟು ಮೀ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಏನ್ ಡೌಟ್ ಮಕ್ಕಳಿದ್ದೆ ನಾಡ್ಕೊಂಡಿದ್ದ. ಬಟ್ಟೆ ಹಾಕೋಲ್ಲ.
ಅಣ್ಣ ನಿನ್ನ ಹೆಂಡತಿ ಚಿಂತೆ ಏನ್ ಬೇಡ ನಾನು ಇದಕ್ಕೋಸ್ಕರನೇ ಕೇಳಿದ್ ಬೆಳಿಗ್ಗೆ ಮಾಡೋಣ ಅಂತ. ಬೆಳಿಗ್ಗೆ ಮಾಡಿ ಹೋಗ್ತೀವಲ್ಲ ಬಿಡು ಬಾ. ಫೋಟೋ ಹೊಡ್ಕೊಂಡ್ರೆ ಚೆನ್ನಾಗಿ ಏನಾಗಲ್ಲ ವೇಸ್ಟ್ ಮಾಡೋದು ಹಿಂಗೆ ಚೆನ್ನಾಗಿರ್ತದ ಬಾ. ಸುಮ್ಮನೆ ನಾನು ಡೆಕೋರೇಷನ್ ನೋಡ್ಬಾರಿ ಕಷ್ಟಪಟ್ಟು ಮಾಡಿದೀವಿ. ಅವಳಿಸಿ ಹಂಗ್ ಒಂದೇ ಡ್ರೆಸ್ ಒಂದ್ ಆರೆಂಜ್ ಕೊಡೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅಕ್ಕ ಅಕ್ಕ ನಿಶ್ಚಿತ ಪಾಪ ಎಲ್ಲರೂ ಖುಷಿ ಆಯ್ತು. ಅದೇ ದೊಡ್ಡ ಮಾಡ್ತೀನಿ ಇಂಥ ಸರ್ಪ್ರೈಸ್ ಬರ್ಡೇ ಯಾವತ್ತು ಅಲ್ಲ ನಾವ್ ಯಾಕೆ ಕೊಟ್ಟು ಇಲ್ಲ ಅದು ಫುಲ್ ವೇಟ್ ಹಾಕೋದು ತಿನ್ನ